ನಮಸ್ಕಾರ ಸ್ನೇಹಿತರೆ. ಒಂದು ಹಳೆ ಡ್ರಮ್ ಇತ್ತು, ನಮ್ಮ ಹುಡುಗ ಡ್ರಮ್ ಕೊಟ್ಟಿದ್ದ. ಡ್ರಮ್ಗೆ ಒಂದು ಹೋಲ್ ಮುಚ್ಚಬೇಕಾದ್ರೆ ನಮ್ಮ ತಾವು ಕಾಸನ್ನು ಕೊಡೋದೆ ನಾವು ಅಷ್ಟೇ. 5 ರೂಪಾಯಿನ ಲೋಟು ಹೆಂಗೆ ಈಚೆ ಬರೋದು ಗೊತ್ತಾಗಲ್ಲ ನೋಡಿ. ಇದಕ್ಕೇ 320 ರೂಪಾಯಿ ಇಷ್ಟು ಸಾಮಾನಿಗೆ ಒಂದು ಹೋಲ್ ಮುಚ್ಚಕ್ಕೇ 500 ರೂಪಾಯಿ ಲೋಟು ಈಚೆ ಬಂದುಬಿಟ್ರೆ ಹೆಂಗೆ ಹೋಯ್ತದೆ ಏನಾಯ್ತು ಒಂದು ಗೊತ್ತಾಗಲ್ಲ. ಈ ನೋಡಿ, ಇದೊಂದು ಹಳೆ ಡ್ರಮ್ ಇತ್ತು. ಇದು ತೊಳಿಬೇಕಾಯ್ತು. ಇದನ್ನ ಚಂದ್ರಿಕೆಗಳನ್ನ ಚೆನ್ನಾಗಿ ತೊಳಿಯೋಕೆ ಅಂದ್ಬಿಟ್ಟು ನಮ್ಮ ಹುಡುಗ ಕೊಟ್ಟಿದ್ದ ಡ್ರಮ್ ಇದ್ದಾಗೆ. ಇದಕ್ಕೆ ಇದು ಹಾಕೋಗಂತ ಬಂದು ನೋಡಿ, ಇದು ಮುಚ್ಚಳ ಹಾಕ್ತಾರೆ, ನೀರೆಲ್ಲ ಆಚ್ಕೊಯ್ತಾ ಇರ್ತದೆ. ಇದು ಹಾಕ್ಬಿಟ್ರೆ ನೋಡಿ, ಈ ಥರ ಮ್ಯಾಲಕ್ಕಿದ್ರೆ ನೀರು ತುಂಬಿಕೊಂಡ್ರು ಈ ಲೆವೆಲ್ಗೆ ಇರ್ತದೆ, ಬೀಚಿಂಗಾಗಿ ತೊಳಿಬೋದು ಅಂತ ಹೋದರೆ ನೋಡಿ. ಇದಕ್ಕೇನೆ 320 ರೂಪಾಯಿ. ಇವು 2 ಕೆಲ್ಗಳು ದುಡ್ಡು ಸಂಪಾದನೆ ಮಾಡಿ ಎಷ್ಟು ಕಷ್ಟಪಡ್ತೀವಿ, ಸಂಪಾದನೆ ಮಾಡೋದು ಎಷ್ಟು ಈಜಿಯಾಗಿ ಸಂಪಾದನೆ ಮಾಡೋರು ಅಂತ. ಮೋಟ್ರ್ ಆನ್ ಮಾಡಿದ್ದೀನಿ, ನೀರು ಬೀಳ್ತಾ ಇದ್ದು ನೋಡಿ ಇಲ್ಲಿಗೆ ಡ್ರಮ್ಗೆ ಒಳಗಡೆ ಬೀಳ್ತಾ ಇದ್ದು ನೀರು. ತುಂಬಾದ್ಮೇಲೆ ತೊಳಿಬೇಕು ಚಂದ್ರಿಕೆಗಳನ್ನ, ಪ್ಲಾಸ್ಟಿಕ್ ಚಂದ್ರಿಕೆಗಳ. ಏನು ಸ್ನೇಹಿತರೆ, ಏನಾರ ಒಂದೇ ಒಂದು ಸಾಮಾನಿಲ್ಲ ಅಂದರೆ ಕೆಲಸ ಆಗಲ್ವಲ್ಲ. ಎಂತ ಕಾಲ ಬಂದ್ಬಿಡ್ತು ನೋಡಿ. ರೈತನಿಗೆ ಎಷ್ಟು ಮನೆ ಇದ್ರೂ ಎಟ್ಕಾಲ್ತು ನೋಡಿ. ಎಷ್ಟಾರ ಮನೆ ಕಟ್ಟಿದ್ರು ಅದಂತೆ ಸಾಮಾನು ಹಾಕೋಕ್ಕೇ ಜಾಗ ಇರಲ್ತು. ತುಂಬ್ತಾ ಇರಲಿ, ಚಂದ್ರಿಕೆ ಒಳಗೆ ಈಚೆ ತಂದು ಹಾಕೊಬಿಡ್ತೀನಿ ತಡೀರಿ ಎಲ್ಲ. ಚಂದ್ರಿಕೆ ಎಲ್ಲ ಈಚೆಗೆ ಎತ್ತಾಕೊಂಡಿದ್ದೀನಿ. ಇದು 3 ಅಡಿ ಡ್ರಮ್ಮು. 3 ಅಡಿ ಅಂದರೆ 750 ಲೀಟ್ರು. ಈಗ ಒಂದು 2 ಅಡಿ ತುಂಬ ಅಷ್ಟೇ, ಇನ್ನು ತುಂಬಲ ನೋಡಿ. ಈಗ ತುಂಬ್ತಾ ಇದೆ ಒಂದು 2 ಅಡಿ, ಕರೆಕ್ಟಾಗಿ 2 ಅಡಿ ತುಂಬೋದು. ಈಗ ತುಂಬಲಿ ಬರೀ ಸ್ನೇಹಿತರೆ, ಇನ್ನೂ ಒಂದು ಅರ್ಧ ಗಂಟೆ ಹೋಲಿ ನೋಡೋಣ. ಇದು ನೋಡಿ, ಇದು ನಮ್ಮದು ಟೋನಿ ಅಂದ್ಬಿಟ್ಟು. ಟೋನಿ ನನ್ನ ಮಗಳು ತಗೊಬಂದು ಸಾಕಿರೋದು. ಟೋನಿ ಅಂತ ಕಟ್ಟಾಳ ಹೆಸರ. ಸಖತ್ ಚುರುಕಾಗದೆ. ಆದರೆ ನನ್ನ ಮಗನ ಗಾಂಚಲಿ ಜಾಸ್ತಿ ಬಡ್ಕೋತಾ ಇರ್ತದೆ ಯಾವಾಗೂ. ಅವೆಲ್ಲ ಆಕ್ಟಿವ್ ಆಗೋದು ಮಾತ್ರ. ಕಿವಿ ನೋಡಿ, ಕಿವಿ ಯಾವಾಗೂ ಹಿಂಗೆ ನೆಟ್ಗೆ ಅವೆ, ಸಖತ್ತಾಗ ನೆಟ್ಗೆ ನೋಡೋತಾರ. ಟೋನಿ ಅಂದ್ಬಿಟ್ಟು ಕಟ್ಟಾಕ್ತಾರೆ ಅಂದ್ಬಿಟ್ಟು ಹೊಸ್ದಾಗಿ ಸರಪಣಿ ತಗೊಬಂದು ಕಟ್ಟಾಕ್ತಾ ಇದ್ಗೆ ಕಟ್ಟಾಕ್ಬಿಟ್ಟವ್ರೆ ಬುಡ್ಲಿ ಅಂದ್ಬಿಟ್ಟು. ಏನು ಗಾಂಚಲಿ ಜಾಸ್ತಿ ನಮ್ಮ ಟೋನಿ. ಇದು ಅದು ರಾಕಿ ಅಂದ್ಬಿಟ್ಟು, ಅದಂತೂ ನಾನು ಜಾಸ್ತಿ ಬೇರೆ ಏನೂ ಹೋಗಿಲ್ಲ, ಪ್ರಾಣಿಗಳು ಬರೀಕಿಲ್ಲ ನೋಡಿ. ಅಲ್ಲೆರಡು ನಮ್ಮ ಕೋಳಿ ಜೊತೆಲಿ ಹೆಂಗೆ ಬರ್ತವೆ. ಎಲ್ಲ ಕೋಳಿಗಳು ಮೊಟ್ಟೆ ಇಕ್ಕಿದ್ವ ತೋರಿಸಿದ್ದಾರೆ ನಾನು ನಿಮಗೆ. ಎಲ್ಲ ಆದ್ಮೇಲೆ ಇವೆರಡು ಉಳ್ಕೊಂಡವೆ. ಮೊಟ್ಟೆ ಕೊಡ್ತಾವೆ ಅಂದ್ಬಿಟ್ಟು ಡೈಲಿ ಅಂದ್ಬಿಟ್ಟು ಮಡಿಕೊಂಡಿದ್ದೀವಿ. ಮೊಟ್ಟೆ ಈಗ ಪಾಪ ದಪ್ಪ ಕೊಡ್ತಾವೆ ಮೊಟ್ಟೆಗಳನ್ನ. ಬರ್ತಾ ನೋಡಿ ಜೊತೆಲಿ ಇರ್ತಾವೆ ಯಾವಾಗೂ. ಅದ್ರ ಜೊತೆವನ್ನ ಇದು ನಾಯಿ ತಿಂದಾಕ್ಬಿಟ್ಟಿತ್ತು. ಇದು ನಮ್ಮ ನಾಯಿ. ಇದಕ್ಕೆ ಒಂದು 2 ದಿವಸ ಹೊಡೆದೆ ಸರಿಯಾಗಿ. ಆವಾಗಿಂದ ಕೋಳಿ ಮರಿಗಳೇ ಬರಲಿ, ಏನೇ ಬರಲಿ ಏನು ಮಾಡಲ್ತಿ. ಈಗ ಬುದ್ಧಿ ಕಲ್ತ್ಕೊಳೋದೆ ನಮ್ಮ ರಾಕಿ. ಈಗ ನೋಡಾಗಲೇ ಮೊಟ್ಟೆ ಕೊಡಿ ಗಾಲೆ ಬಂದು ನಿಂತವೆ, ನೋಡ್ತಾವೆ ಜಾಗನ ಏನು ಮಾಡೋರು ಅಂತ. ಗಿರಿರಾಜ ಕೋಳಿ ಒಳ್ಳೆ ಕೋಳಿಗಳಿವು. ಈ ಥರದವ ಒಂದು 5 ಸಾಕಬಿಟ್ರೆ ಮನೆಗೂ ಮೊಟ್ಟೆಗೇನು ಯೋಚನೆ ಇಲ್ಲ. ಪ್ಲಾಸ್ಟಿಕ್ ಮೊಟ್ಟೆ ತಿನ್ನೋ ಕಾಲ ಬಂದ್ಬಿಡೋದು ನೋಡ್ರೆ. ಮೊಟ್ಟೆ ತಿನ್ನಕ್ಕೆ ಹೊರಗಡೆ ಭಯ ಆಯ್ತದೆ ಅವ್ರು ಹೇಳೋದು ನೋಡಿದ್ರೆ. ಮನೆಗೆ ಒಂದು 5 ಕೋಳಿ ಸಾಕೋಬಿಡಿವ, ಸಾಕು. ಡೈಲಿ ಮೊಟ್ಟೆ ಕೊಡ್ತವೆ. ಅದು ಏನು ಈ ಸೈಜ್ ಇರ್ತಾವೆ ಮೊಟ್ಟೆಗಳು. ನಾನೆಲ್ಲ ಬ್ಲೀಚಿಂಗ್ ಪೌಡ್ರು, ಸೊಳ್ಳೆ ಪರ್ದ, ಕುಡ್ಲಿ ಎಲ್ಲ ಒಂದೇ ತಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಪದೇ ಯಾರೋದಾರ ಅಂದ್ಬಿಟ್ಟು ಬನ್ನಿ. ಇವಾಗ ಒಂದೇ ಪಟ್ಟಣ ಹೊಡೆದು ಊದಿ ಕಲಿಸ್ಬಿಡೋಣ. ಮತ್ತೆ ಒಳಗೆ ಪಟ್ಟಣನೇ ಹೊಡೆದು ಊದ್ಬಿಡೋಣ, ನೋಡೋಣ ಏನಾಯ್ತು ಅಂತ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊಳ್ಳೆ ಪರ್ದಕ್ಕೆ ಹಾಕ್ಬಿಟ್ಟು ಹಿಂಗೆ ಅಲಾಡಿಸ್ಬಿಟ್ರೆ ಕರ್ಗೋಯ್ತದೆ. ಅಂದರೆ ಬೀಚಿಂಗೆಲ್ಲ ಗುಂಡೆ ಉಳ್ಕೊಬಿಡ್ತದೆ. ಒಳ್ಳೆ ಮೆಥಡ್ ಐಡಿಯಾ ಇದು. ಮೊದಲೆಲ್ಲ ಅವಾಗೆಲ್ಲ ಗೊತ್ತಿಲ್ಲದೆ ಬೀಚಿಂಗೆಲ್ಲ ಹಂಗೆ ಹಾಕ್ಬಿಟ್ಟು ನಾವು ಗುಂಡೆ ಬರ್ಸ್ಕೊಬಿಡೋವಿ ಎಲ್ಲ. ಏನು ಮಾಡೋದು ಯೋಚನೆ ಮಾಡಿ ನೋಡಿ. ಇದನ್ನು ಕಂಡ್ಕೊಂಡೋದಕ್ಕೆ ಹೊಸದಾಗೆ ಏನು ನೋಡು ಆಗೋಯ್ತಲ್ಲ. ಗುಂಡೆ ಎಲ್ಲ ಇಸ್ಬಿಟ್ರದ ಹೊಂಟೈತಿದ್ದಲ್ಲ. ಇದ್ರೊಳಗಡೆ ಸೊಳ್ಳೆ ಪರ್ದ ಹಾಕ್ತಾ ಇರೋದನ್ನೇ ಚಂದ್ರಿಕೆಗಳ. ಆಯ್ತು ನೋಡಿ, ಚಂದ್ರಿಕೆ ಹಾಕ್ಬಿಡೋಣ ಬನ್ನಿ. ಈಗ ಒಳಗಡೆಗೆಲ್ಲ ಒಂದು ಅರ್ಧ ಹಾಕಿದ್ದೀನಿ. ಇವಾಗ ಒಂದು 10 ನಿಮಿಷ ಬಿಟ್ಬಿಟ್ಟು ಎತ್ಬಿಟ್ಟು ಇನ್ನೊಂದು ಅರ್ಧ ಹಾಕೋಣ ಬನ್ನಿ. ಬೇರೆ ಆಯ್ತು, ಇದೇನು ಲೆಕ್ಕಕ್ಕಿಲ್ಲ. ಈ ಚೂಟ ಅದಲ್ಲ ಬೀಚಿಂಗ್ ಮಾತ್ರ ಸಖತ್ತಾಗೆ ಕ್ಲೀನ್ ಆಯ್ತದೆ. ನೀರು ಬಿಟ್ಬಿಟ್ರೆ ಹೊಸ ಚಂದ್ರಿಕೆ ಆದಂಗೆ ಆಗೋಯ್ತವೆ. ಆಯಿತು ಸ್ನೇಹಿತರೆ, ನೋಡೋಣ ತೆಗಿತೀನಿ ಬರೀ. ಈಗ ಯಾವ ಥರ ಎಷ್ಟಾಗಿದ್ದವು, ಹೋಗಿದ್ದಾವೆ ಹೋಗಿಲ್ವೋ. ಸಾನೇ ಹೊತ್ತು ಬಿಡ್ಡಿಲ್ಲ, ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ ಅಷ್ಟೇ. ಟೈಟಾಗಿ ಹಾಕ್ಬಿಟ್ಟಿದ್ದೀನಿ. ಈ ಥರ ಹೋಗವು ನೋಡ್ರಿ ಎಲ್ಲ. ಏನು ಜೂಟ ಒಂಚೂರಿಲ್ಲ, ಹೊಸ ಚಂದ್ರಿಕೆ ಆದಂಗೆ ಆಗ್ಬಿಟ್ಟವೆ. ಒಂದು ಅರ್ಧ ಗಂಟೆನೇ ಬಿಟ್ಟಿದ್ದು.
ಎಲ್ಲ ಪೂರಿ ತೆಗೆದ್ಬಿಟ್ಟು ನೋಡೋಣ ರೀ. ಚಂದ್ರಿಕೆ ಕೆಲಸ ಇವತ್ತೊಂದು ಕೆಲಸನೂ ಆಯಿತು ನೋಡಿ. ಎಲ್ಲ ರೆಡಿ ಮಾಡಿ ಇನ್ನೇನಿದ್ರು ಎತ್ತು ಮಡಗ್ಬಿಟ್ರೆ ಮುಗೀತು. ಚಂದ್ರಿಕೆ ಎಷ್ಟು ಈಸಿ ಅನ್ನೋದನ್ನ ತೋರಿಸಿದ್ದೀನಿ. ಆಮೇಲೆ ನಾವು ಗಂಟೆ ಏನು ಮಾತಾಡೋಂಗಿಲ್ಲ, ಮನೆಗೆ ಎತ್ತು ಮಾಡಿಬಿಡ್ಬೇಕು, ಹುಷಾರಾಗೆ ಎತ್ತು ಮಾಡಬೇಕು. ಯಾಕಂದರೆ ಗಿಲಿಗಳು ಬಿದ್ದುಬಿಡ್ತವೆ, ಅಂದರೆ ತೂತು ಮಾಡಾಕ್ಬಿಟ್ಟಲ್ಲ, ಕಟ್ ಮಾಡಾಕ್ಬಿಡ್ತವೆ. ಇಲಿ ಇಲ್ದಿರೋ ಜಾಗಕ್ಕೆ ಬಂದೋಬಸ್ತಾಗೆ ನೀಟಾಗಿ ನಾವು ಶಿಸ್ತಾಗಿ ಮಾಡಿಕೊಂಡ್ರೆ ಸುಮಾರು ವರ್ಷ ಬಾಳಿಕೆ ಬರ್ತವೆ. ಗೂಡು ನೀಟಾಗಿರ್ತವೆ, ನಮಗೆ ಚೆನ್ನಾಗಿರ್ತವೆ. ಭಾರಿ ಸುಲಭದ ಕೆಲಸ ಇದು ಚಂದ್ರಿಕೆ ತೊಳೆಯೋಕ್ಕೆ. ಸ್ಟ್ಯಾಂಡ್ಗೆ ಉಳ್ಗೊಳಗೆ ಹಾಸಕ್ಕೂ ಅಷ್ಟೇ ಭಾಳ ಚೆನ್ನಾಗಿರ್ತದೆ. ಗೂಡು ಚೆನ್ನಾಗಿ ಕಿಡ್ತವೆ, ಯಾಕಂದರೆ ಯಾವುದೇ ಒಂದು ಕಚ್ಚಡ ಇರಲ್ತು, ಜೂಟ ಇರಲ್ತು, ಫ್ರೆಶ್ ಆಗಿರ್ತವೆ. ಹೊಸ ಚಂದ್ರಿಕೆ ಥರ ಗೂಡು ನೀಟಾಗಿರ್ತದೆ ನೋಡಿ. ಥರ ನಾವು ಹುಳ ಸಾಕೋರಿರ್ತಲ್ಲ ಮಾಡ್ಕೋಬೇಕು.